ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಅಂತ, ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸಾ ತಜ್ಞ, ಅಂದರೆ ಮಕ್ಕಳಲ್ಲಿ ಆಪರೇಷನ್ ಮಾಡೋದು ಸ್ಪೆಷಲಿಸ್ಟ್. ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ಈ ದಿನ ಕೆಲವು ಮಾಹಿತಿಗಳು ಕೊಡೋಣ ಅಂತಿದ್ದೀನಿ. ಮಕ್ಕಳಲ್ಲಿ ಆಗುವಂಥ ಸಾಧಾರಣವಾಗಿ ಬರುವಂಥ ಶಸ್ತ್ರಚಿಕಿತ್ಸೆ ಬೇಕಿರುವಂಥ ಕಾಯಿಲೆಗಳ ಬಗೆಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂತ. ಓಕೆ, ಹೋದ್ಸತಿ ಕೊಟ್ಟಿದ್ದೆಲ್ಲ ಚೆನ್ನಾಗಿ ಇಷ್ಟ ಆಯಿತು ಅಂತ ಕೇಳಿಬಂದೆ, ಇದಕ್ಕೆ ಖುಷಿಯಾಗಿ ಹೇಳೋಣ. ಮಕ್ಕಳಲ್ಲಿ ಹರ್ನಿಯಾ ಅಂತ ಪ್ರಾಬ್ಲಮ್ ಇರ್ಬೋದು ಅಂತಾರೆ, ಹೈಡ್ರೋಸೀಲ್ ಅಂತ ಪ್ರಾಬ್ಲಮ್ ಇರ್ಬೋದು ಅಂತಾರೆ. ಅಂದರೆ ಕೆಳಗೆ ಗ್ರಾಯಿನ್ ಅಂತ ಹೇಳ್ತಾರೆ, ತೊಡೆ ಸಂಧಿ ಎಷ್ಟೊತ್ತಿಗೆ ಇಲ್ಲಿ ಊತ ಬರುತ್ತೆ. ಈ ಊತಕ್ಕೆ ಹರ್ನಿಯಾ ಇರ್ಬೋದು, ಹೈಡ್ರೋಸೀಲ್ ಇರ್ಬೋದು. ಅದ್ರ ಬಗೆಗೆ ಸಾಕಷ್ಟು ಜನಗಳಿಗೆ ಸ್ವಲ್ಪ ತಪ್ಪು ತಿಳುವಳಿಕೆ ಇದೆ. ಅದಕ್ಕೋಸ್ಕರ ಇದು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹರ್ನಿಯಾ ಅಂದರೆ ಏನು? ದೊಡ್ಡವ್ರಿಗೂ ಬರುತ್ತೆ, ಮಕ್ಳಿಗೂ ಬರುತ್ತೆ. ಇದು ಇಲ್ಲಿ ಮಾತ್ರ ಎಲ್ಲ ಬೇರೆ ಬೇರೆ ಕಡೆ ಬರ್ಬೋದು. ಬಟ್ ಸಾಧಾರಣವಾಗಿ ಬರೋದು ಇಂಗ್ವೈನಲ್ ಹರ್ನಿಯಾ, ಅಂದರೆ ತೊಡೆ ಮೇಲ್ಭಾಗದಲ್ಲಿ, ಹೊಟ್ಟೆ ಕೆಳಭಾಗದಲ್ಲಿ ಹರ್ನಿಯಾ ಅಂತ ಬರ್ತದೆ. ಈ ಹರ್ನಿಯಾ ಬರೋದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಅಲ್ಲಿ ಸಣ್ಣದಾಗಿ ಓಪನಿಂಗ್ ಇದೆ. ಆ ಟೈಮಲ್ಲಿ ಮಗು ಕೆಮ್ಮಿದಾಗ, ಅತ್ತಾಗ, ಜೋರು ಮಾಡಿದಾಗ ಒಳಗಿರೋ ಕರುಳೇನೋ ಹೊರಗೆ ಬರ್ಬೋದು. ನಿಮ್ಗೆ ಸಿಂಪಲಾಗಿ ಹೇಳೋದ್ರೆ ಒಂದು ಬಲೂನು ಕತ್ತು ನೆಕ್ ಅಂತ ಹೇಳ್ತೀವಲ್ಲ, ಆ ಥರ ಬಲೂನ್ ಒಳಗೆ ನೀರು ಗಾಳಿ ಇರುತ್ತೆ. ಅದು ಮೇಲ್ಗಡೆ ಓಪನಿಂಗ್ ಇದ್ರೂ ಕೂಡ ಅದು ಕ್ಲೋಸ್ ಆಗಿರುತ್ತೆ. ಇಲ್ಲಿ ಪ್ರೆಷರ್ ಕೊಟ್ಟಾಗ ಅದು ಓಪನ್ ಆಗತ್ತಲ್ಲ, ಅದೇ ಥರ ಇಲ್ಲಿ ಸಣ್ಣದಾಗಿ ಏನಾದ್ರು ವೀಕ್ನೆಸ್ ಇತ್ತು ಅಂತಂದರೆ ಅವಾಗ ಏನಾಯ್ತು, ಮಗುಗೆ ಕೆಮ್ಮಿದಾಗ, ಜೋರು ಮಾಡಿದಾಗ, ಹೊಟ್ಟೆಯಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಅದು ಹೊರಗೆ ಕಾಣಿಸ್ಕೊಳುತ್ತೆ. ಇದಕ್ಕೆ ಹರ್ನಿಯಾ ಅಂತ ಹೇಳ್ತೀವಿ. ಈ ಹರ್ನಿಯಾ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ಬರ್ಬೋದು, ದೊಡ್ಡವ್ರಲ್ಲಿ ಬರ್ಬೋದು, ತೊಂದರೆ ಇಲ್ಲ. ಹೆಣ್ಣು ಮಕ್ಕಳಲ್ಲಿ ಬರ್ಬೋದು, ಗಂಡು ಮಕ್ಕಳಲ್ಲಿ ಬರ್ಬೋದು, ಹುಟ್ಟಿದ ಮಕ್ಳಿಗೂ ಬರ್ಬೋದು. ಏನು ವ್ಯತ್ಯಾಸ? ದೊಡ್ಡವರು ಬರೋದಕ್ಕೆ ಮುಖ್ಯವಾದ ಕಾರಣ ಮಸಲ್ ವೀಕ್ನೆಸ್ ಅಂತ ಹೇಳ್ತೀವಿ. ಅಂದರೆ ಮಾಂಸಗಳಲ್ಲಿ ಸ್ವಲ್ಪ ದೌರ್ಬಲ್ಯ ಇದ್ದರೆ ಅದರ ಮುಖಾಂತರ ಈ ಕರಳು ಹೊರಗೆ ಬರ್ಬೋದು. ಡೈರೆಕ್ಟ್ ಹರ್ನಿಯಾ ಅಂತೀವಿ, ಇಂಡೈರೆಕ್ಟ್ ಹರ್ನಿಯಾ ಅಂತೀವಿ, ಅದೆಲ್ಲ ಆಗುತ್ತೆ. ಆದರೆ ಮಕ್ಕಳಲ್ಲಿ ಬರೋದಕ್ಕೆ ಮಾಂಸಗಳಿಂದ ಅಲ್ಲ. ಅದು ಬರೋದಕ್ಕೆ ಮುಖ್ಯವಾದ ಕಾರಣ ಅಲ್ಲಿ ಹುಟ್ಟಿದಾಗಿಂದನೇ ಸ್ಯಾಕ್ ಅಂತಿದೆ. ಸ್ಯಾಕ್ ಅಂದರೆ ಏನಪ್ಪ ಅಂದರೆ ಮೇಲ್ಗಡೆಯಿಂದ ಎಲ್ಲ ಮಕ್ಕಳಲ್ಲೂ ಬೀಜ ಅದು ಮೇಲ್ಗಡೆ ಡೆವಲಪ್ ಆಗಿ ಅಲ್ಲಿ ಮೇಲಿಂದ ಕೆಳಗೆ ಬರುತ್ತೆ. ಅದು ಬರೋ ದಾರಿಯಲ್ಲಿ ಒಂದು ಸಣ್ಣದಾಗಿ ಚೀಲ ಇರುತ್ತೆ. ಆ ಚೀಲಕ್ಕೆ ನಾವು ಹರ್ನಿಯಲ್ ಸ್ಯಾಕ್ ಅಂತ ಹೇಳ್ತೀವಿ. ಅದ್ರ ಮುಖಾಂತರ ಕೆಳಗೆ ಬರುತ್ತೆ. ಸೊ ಇದು ಬಂದಾಗ ಅದು ಎಲ್ಲ ಮಕ್ಕಳು ಕ್ಲೋಸ್ ಆಗಬೇಕು. ಕೆಲವು ಮಕ್ಕಳು ಅದು ಕ್ಲೋಸ್ ಆಗಲ್ಲ. ಹಾಗೆ ಉಳ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ಪೊಟೆನ್ಷಿಯಲ್ ಸ್ಪೇಸ್, ಅಂದರೆ ತಾತ್ಕಾಲಿಕವಾಗಿ ಒಂದು ಸಣ್ಣ ಓಪನಿಂಗು ಕ್ಲೋಸ್ ಆಗಿರುತ್ತೆ, ಬಟ್ ಇರುತ್ತೆ. ಯಾವಾಗ ಹೊಟ್ಟೆ ಒಳಗೆ ಒತ್ತಡ ಜಾಸ್ತಿ ಆಗುತ್ತೋ ಅದು ಬಿಟ್ಕೊಳ್ಳೋಕೆ ಚಾನ್ಸಸ್ ಇದೆ. ಅದಕ್ಕೆ ಹರ್ನಿಯಾ ಅಂತೀವಿ. ಹರ್ನಿಯಾಗೆ ಆಪ್ರೇಷನ್ ಒಂದೇನೆ ಗತಿ. ಯಾಕೆಂದರೆ ಅದು ಸ್ಟ್ರಕ್ಚರಲ್ ಪ್ರಾಬ್ಲಮ್. ಮನೆಯಲ್ಲಿ ಮೇಲ್ಗಡೆ ಸೋರಿದ್ರೆ ಏನು ಮಾಡ್ತೀವಿ, ಸಿಮೆಂಟ್ ಹಾಕ್ತೀವಿ. ಟ್ಯಾಪ್ ಲೀಕ್ ಆದರೆ ಪ್ಲಂಬರ್ ಕರಿತೀವಿ. ಅದೇ ಥರ ಇಲ್ಲಿ ಗ್ಯಾಪ್ ಇದ್ದರೆ ಶಸ್ತ್ರಚಿಕಿತ್ಸೆ ಮುಖಾಂತರ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಆಪ್ರೇಷನ್ ಮಾಡದೆ ಬೇರೆ ದಾರಿ ಇಲ್ಲ. ಆದರೆ ಅದು ಮಾಡೋಕ್ಕೆ ಮುಖ್ಯವಾಗಿ ನಾವು ನೋಡಬೇಕಾದ್ರೆ ಒಂದು ಅಂದರೆ ಇದು ಹರ್ನಿಯಾನ ಹೈಡ್ರೋಸೀಲ್ ಅಂತ. ಏನು ವ್ಯತ್ಯಾಸ ಡಾಕ್ಟ್ರೇ? ಎರಡಲ್ಲೂ ಬೀಜದ ಪಕ್ಕದಲ್ಲಿ ಊತ ಇರಬಹುದು. ಆದರೆ ಹೈಡ್ರೋಸೀಲ್ ಅಂತ ಹೇಳೋ ಮಕ್ಕಳಿಗೆ ಏನಾಗುತ್ತೆ, ಓಪನಿಂಗ್ ಚಿಕ್ಕದಾಗಿದ್ದರೆ ಅದ್ರಲ್ಲಿ ನೀರು ಕಟ್ಕೊಂಬಂದು ಅದ್ರ ಸುತ್ತ ನೀರು ಕಟ್ಕೊಂಡಿರೋದ್ರಿಂದ ಹೈಡ್ರೋಸೀಲ್ ಅಂತ ಆಗುತ್ತೆ. ಆ ಮಕ್ಕಳಿಗೆ ತಕ್ಷಣ ಆಪ್ರೇಷನ್ ಬೇಕಿಲ್ಲ. ವೆಯ್ಟ್ ಮಾಡೋದು. ಪರ್ಟಿಕ್ಯುಲರ್ಲಿ 1 ವರ್ಷಕ್ಕಿಂತ ಒಳಗಿರೋ ಮಕ್ಕಳಿಗೆ ಆಪ್ರೇಷನ್ ಬೇಕಿಲ್ಲ. ಯಾಕಂದರೆ ಮೇಲ್ಗಡೆಯಿಂದ ನೀರು ಕಲೆಕ್ಟ್ ಆಗಿದ್ರು ಕೂಡ ಆ ಗ್ಯಾಪು 1 ವರ್ಷದೊಳಗೆ ಕ್ಲೋಸ್ ಆಗಿಬಿಟ್ಟು ಹರ್ನಿಯಾ ಅಂತ ಅಲ್ಲ, ಹೈಡ್ರೋಸೀಲ್ ಅಂತ ಹೇಳೋದು ಏನಿದೆಯೋ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿ ಹೊರಟೋಗ್ಬಿಡ್ಬೋದು. ಆದರೆ ಕರ್ಳು ಹೊರಗೆ ಬಂದರೆ, ಹರ್ನಿಯಾ ಅಂತ ಬಂದರೆ ಅದಕ್ಕೆ ಆಪ್ರೇಷನ್ ಮಾಡಿ. ಹೆಂಗೆ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ? ಸಿಂಪಲ್. ಮಗು ಸುಮ್ಮನಿದ್ದಾಗ ಏನು ಊತ ಇರಲ್ಲ. ಮಗು ಕೆಮ್ಮಿದಾಗ, ಅತ್ತಾಗ, ಜೋರು ಮಾಡಿದಾಗ ಒಳಗಿಂದ ಒಂದು ಊತ ಬರುತ್ತೆ, ಆಮೇಲೆ ಹೊರಟೋಗುತ್ತೆ. ಇದು ಹರ್ನಿಯಾ ಅಂತೀವಿ. ಹೈಡ್ರೋಸೀಲ್ ಅಂದರೆ ಬೀಜದ ಪಕ್ಕದಲ್ಲಿ ನೀರು ಕಟ್ಕೊಂಡಿರುತ್ತೆ. ಅದು ಯಾವಾಗಲೂ ಇರುತ್ತೆ. ದಿವಸ ಬೆಳಗ್ಗೆ ಸಾಯಂಕಾಲಕ್ಕೋಸ್ಕರ ಹೋಗೋದಿಲ್ಲ. ಅಂಥ ಮಕ್ಕಳಿಗೆ ಹರ್ನಿಯಾ ಅಂತ ಹೇಳ್ತೀವಿ. ಯಾಕೆ ವ್ಯತ್ಯಾಸ ಕಂಡುಹಿಡಬೇಕು? ಹೈಡ್ರೋಸೀಲ್ ಮಕ್ಕಳಿಗೆ ವೆಯ್ಟ್ ಮಾಡ್ಬೋದು ಅಟ್ಲೀಸ್ಟ್ 1 ವರ್ಷ. ಅದು ಬಿಟ್ಟು ಆಮೇಲೆ ಬಂದರೂ ಕೂಡ ಅದೆಲ್ಲ ಅರ್ಜೆಂಟಾಗಿ ಮಾಡಬೇಕಾಗಿರೋದು ಅಗತ್ಯ ಇಲ್ಲ. ಆದರೆ ಹರ್ನಿಯಾ ಆ ಥರ ಅಲ್ಲ. ಹರ್ನಿಯಾ ಬಂದರೆ ಆದಷ್ಟು ಬೇಗ ಆಪ್ರೇಷನ್ ಮಾಡಬೇಕು. ಜೊತೆಗೆ ಈ ಹರ್ನಿಯಾ ಅಂತ ಹೇಳ್ತೀವಲ್ಲ, ಅದಕ್ಕೆ ಮಕ್ಕಳಲ್ಲಿ ಬೇರೆ ಥರ ಮಾಡ್ತೀವಿ, ದೊಡ್ಡವರು ಬೇರೆ. ದೊಡ್ಡವರಲ್ಲಿ ಮೆಶ್ ಅಂತ ಹಾಕಬೇಕಾಗತ್ತೆ. ಯಾಕಂದರೆ ಅಲ್ಲಿ ಆವಾಗಲೇ ಹೇಳಿದಂಗೆ ಮಾಂಸಗಳಲ್ಲಿ ದೌರ್ಬಲ್ಯ ಇರೋದ್ರಿಂದ, ಬಲ ಇಲ್ಲದೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಮೆಶ್ ಹಾಕಿ ರಿಪೇರಿ ಮಾಡೋದು. ಮಕ್ಕಳಲ್ಲಿ ಆ ಥರ ಇಲ್ಲ. ಸಣ್ಣ ಆಪ್ರೇಷನ್ ಕೆಳಗೆ ಹಾಕಿ ಕ್ಲೋಸ್ ಮಾಡಿದ್ರೆ ಬರುತ್ತೆ. ಆಪ್ರೇಷನ್ ದೊಡ್ಡ ಕಠಿಣವಾದದ್ದಲ್ಲ. ಸಿಂಪಲ್ಲು. ಡೇ ಕೇರ್ ಅಂತ ಹೇಳ್ತೀವಿ. ಬೆಳಗ್ಗೆ ಬಂದು ಆಪ್ರೇಷನ್ ಮಾಡಿ ಸಾಯಂಕಾಲ ಹೋಗ್ಬೋದು. ಮಗುಗೆ ಇವತ್ತು ಆಪ್ರೇಷನ್ ಮಾಡಿ ನಾಳೆ ಇಲ್ಲ, ಇವತ್ತು ಸಾಯಂಕಾಲದಿಂದ ಓಡಾಡ್ಬೋದು, ನಾಳೆಯಿಂದ ಆರಾಮ ಆಡ್ಬೋದು. ಚಿಕ್ಕದಾಗಿರುತ್ತೆ ಓಪನಿಂಗು. ಅದು ಕ್ಲೋಸ್ ಮಾಡಿದ್ಮೇಲೆ ಇರೋಕ್ಕೆ ಜಾಗ ಕೊಡೋಲ್ಲ. ಮಗು ಚಡ್ಡಿ ಒಳಗೆ ಕ್ಲೋಸ್ ಆಗುತ್ತೆ. ಸೊ ನಿಮ್ಮ ಮಗುಗೆ ಹರ್ನಿಯಾ ಇದೆ ಅಂತ ಹೇಳಿದ್ರೆ ತಪ್ಪದೆ ಡಾಕ್ಟರ್ ಮೀಟ್ ಮಾಡಿ ಹೈಡ್ರೋಸೀಲ್ ಅಂದರೆ ವೆಯ್ಟ್ ಮಾಡ್ಬೋದು. ಇನ್ನೊಂದು ಹರ್ನಿಯಾ ನಾವು ಹೇಳೋದು ಹೊಕ್ಕಳತ್ತೆ ಬರುವಂಥದ್ದು, ಅಂಬಲಿಕಲ್ ಹರ್ನಿಯಾ ಅಂತ. ಅಂದರೆ ಹೊಕ್ಕಳು ಎಷ್ಟೋ ಜನ ಹುಟ್ಟಿದ ಮಕ್ಕಳಿಗೆ ದಪ್ಪ ಕಾಣಿಸುತ್ತೆ. ಅದ್ರ ಬಗ್ಗೆಗೂ ಭಯ ಪಡಬೇಕಲ್ಲ. ಆ ಮಕ್ಕಳಿಗೆ ನಾವು ಯಾವಾಗ ನೋಡ್ತೀವಿ, ಅಕಸ್ಮಾತಾಗಿ 1 ವರ್ಷದಿಂದಲ್ಲ 2 ವರ್ಷ ತನಕ ವೆಯ್ಟ್ ಮಾಡಿ ತಾನೇ ಕ್ಲೋಸ್ ಆಗುತ್ತೆ ಅಂತ. 2 ವರ್ಷಕ್ಕೆ ಆದಮೇಲೆ ಕ್ಲೋಸ್ ಆಗಿದ್ರೆ ಆ ಮಕ್ಕಳಿಗೆ ಆಪ್ರೇಷನ್ ಬೇಕಿರುತ್ತೆ. ಮತ್ತು ಹರ್ನಿಯಾ
ಅಂಬ್ಲಿಕಸ್ ಆದರೂ ಸರಿ, ಹೊಕ್ಕಳ ಹತ್ರ ಬರೋದಾದರೂ ಸರಿ, ಕೆಳಗೆ ತೊಡೆ ಸಂದಿಲಿ ಬರುವಂಥ ಹರ್ನಿಯ ಆದರೂ ಸರಿ, ಯಾವಾಗ ಅದು ಎಮರ್ಜೆನ್ಸಿ ಆಗುತ್ತೆ, ಯಾವಾಗ ತುರ್ತು ಸಂದರ್ಭ ಬರ್ಬೋದು. ಅಂದರೆ ಹರ್ನಿಯ ಹೊರಗೆ ಬಂದು ಒಳಗೆ ಹೋಗೋದು ಕಚ್ಕೊಂಡ್ಬಿಟ್ರೆ ಕರಳು, ಅವಾಗ ಎಮರ್ಜೆನ್ಸಿ ಆಗ್ಬೋದು. ಅದು ಯಾವಾಗ ಆಗುತ್ತೆ, ಕೆಲವು ಮಕ್ಕಳಿಗೆ ಈ ನೆಕ್ಕತ್ತೇಳಿ ಓಪನಿಂಗ್ ಚಿಕ್ಕದಿದ್ದು ಕರಳು ಹೊರಗೆ ಹೋದ್ರೆ ಬರದೇ ಇರ್ಬೋದು. ಹೆಂಗೆ ಕಂಡುಹಿಡಿಯೋದು? ಸಿಂಪಲ್. ಹೊರಗೆ ಬಂದು ಕಚ್ಕೊಂಡ್ರೆ ಅಲ್ಲಿ ಊತ ಒಳಗೆ ಹೋಗೋದೇ ಇಲ್ಲ, ಮಗು ಒಂದೇ ಸಮನೆ ಅಳ್ತಾ ಇರುತ್ತೆ, ಹಾಲು ಕುಡಿಯಲ್ಲ, ಸಮಾಧಾನ ಮಾಡ್ಸೋಕ್ಕಾಗಲ್ಲ ಅಂಥ ಮಕ್ಕಳಿದ್ರೆ ದಯವಿಟ್ಟು ತಕ್ಷಣ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಸಾಧಾರಣವಾಗಿ ಅದನ್ನು ತಕ್ಷಣ ಎಂಟಿ ಮಾಡಿ, ಕಡಿಮೆ ಮಾಡಿ, ಆಮೇಲೆ ಸೂಕ್ತವಾದ ಟೈಮಲ್ಲಿ ಆಪ್ರೇಷನ್ ಮಾಡ್ತೀವಿ. ಇದರಿಂದ ಹೇಳಬೇಕಾದ್ರೆ ವೀಕ್ಷಕರೇ ಒಂದೇ ಒಂದು ಸಂದೇಶ, ನಿಮಗೆ ಹರ್ನಿಯಾ ಅಂದರೂ ಸರಿ, ಹೈಡ್ರೋಸಿಲ್ ಅಂದರೂ ಸರಿ ಭಯ ಪಡಬೇಕಾಗಿಲ್ಲ. ನಿಮ್ಮ ಡಾಕ್ಟ್ರ್ ಹತ್ರ ಹೋದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಚೆಕ್ ಮಾಡಿ ನಿಮಗೆ ಸೂಕ್ತ ಸಲಹೆ ಕೊಡ್ತಾರೆ. ಹೆಂಗಿದ್ರು ಭಾರಿ ಸುಲಭ ಮಾಡಿಸ್ಬೋದು. ಧನ್ಯವಾದ.